ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಚೂಡಿದಾರ್ ಪ್ಯಾಂಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ದೇನೆ. ಮೊದಲು ಚೂಡಿದಾರಿದ್ದು ಪ್ಯಾಂಟಿನ ಬೆಲ್ಟಿನ ಅಳತೆಯನ್ನು ನೋಡೋಣ. ಒಟ್ಟು ಸುತ್ತ ಅಳತೆ 42 ಇಂಚು. ಹಾಗಾಗಿ ನಾವು ಅದರ ಅರ್ಧದಷ್ಟು ಅಗಲವನ್ನು ತಗೊಳ್ಬೇಕು. ನಾನು ತಗೊಂಡಿರುವಂಥ ಅಳತೆ 21 ಇಂಚು. ಬೆಲ್ಟಿನ ಉದ್ದ ಟೋಟಲ್ 8 ಇಂಚು. ಅದರಲ್ಲಿ 2 ಇಂಚು ಕೇಸಿಂಗಿಗೆ ಹೋಗ್ತದೆ. ಉಳಿದಿರೋಂಥ 6 ಇಂಚು ಮಾರ್ಕ್ ಮಾಡಿದ್ದೇನೆ. ನಾವಿಲ್ಲಿ ಸಿಂಗಲ್ ಪೀಸ್ ಯೂಸ್ ಮಾಡ್ತಾ ಇದ್ದೇವೆ. ಇನ್ನು ಇವಾಗ ಇದು ಕಾಲಿನ ಪೋರ್ಷನಿನ ಪ್ಯಾಟರ್ನ್. ಟೋಟಲ್ ಉದ್ದ 38 ಇಂಚು. ಅದರಲ್ಲಿ ಆ್ಯಂಕಲ್ ಪೋರ್ಷನಿಗೆ 2 ಇಂಚು ನಾವು ಮಾರ್ಕ್ ಮಾಡಬೇಕು. 6 ಇಂಚು ಕ್ರಾಶ್ ಪೋರ್ಷನಿಗೆ ಇಟ್ಕೊಳ್ತೇವೆ ಮತ್ತು ಉಳಿದಿರುವಂಥ 30 ಇಂಚು ಮಧ್ಯದ ಪೋರ್ಷನ್ ಬರ್ತದೆ. ಸುತ್ತಳತೆ ಸೊಂಟದ ಪೋರ್ಷನಲ್ಲಿ 23 ಇಂಚು ಇದೆ. ನಾವು ಈ ಪ್ಯಾಟರ್ನನ್ನು ಆನ್ ಫೋಲ್ಡಲ್ಲಿ ಇಡಬೇಕು. ಅಂದರೆ 23 ಇಂಟು 2 46 ಇಂಚು ನಾವು ತಗೊಳ್ಬೇಕಾಗ್ತದೆ. ಆ್ಯಂಕಲ್ ಪೋರ್ಷನಲ್ಲಿ 8 ಇಂಚು ತಗೊಂಡಿದ್ದೇನೆ. ಅಂದರೆ ಸುತ್ತಳತೆ 16 ಇಂಚ್ ಆಗ್ತದೆ. ನಾವು ಈ ಪ್ಯಾಟರ್ನನ್ನು ಫೋಲ್ಡೆಡ್ ಬಟ್ಟೆ ಮೇಲೆ ಇಡ್ತೇವೆ. ಹಾಗಾಗಿ ಇಲ್ಲಿ ಕೊಟ್ಟಿರೋ ಅಳತೆಗಿಂತ ಡಬಲ್ ಅಳತೆ ಬಟ್ಟೆಯಲ್ಲಿ ತಗೊಳ್ಬೇಕಾಗ್ತದೆ. ನಾನಿಲ್ಲಿ ಜಾಸ್ತಿ ಫ್ರಿಲ್ ಇರುವಂತಹ ಪ್ಯಾಂಟನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ 23 ಇಂಚು ಅಳತೆ ಬಟ್ಟೆ ತಗೊಂಡಿದ್ದೇನೆ. ಇಷ್ಟೊಂದು ತಗೊಳ್ಳುವ ಅವಶ್ಯಕತೆ ಇಲ್ಲ. ಸುಮಾರು 20 ಇಂಚಿನಷ್ಟು ಬಟ್ಟೆ ಇದ್ದರೂ ಸಾಕಾಗ್ತದೆ. ನಾವು ಲೆಗ್ ಪೋರ್ಷನ್ನು 2 ಪೀಸ್ ತಗೊಳ್ತಾ ಇದ್ದೇವೆ. ಆಮೇಲೆ ಸೀಮ್ ಎಲವೆನ್ಸ್ ಅಂತ ಹೇಳಿ 1 ಅಥವಾ 2 ಇಂಚು ಎಕ್ಸ್ಟ್ರಾ ಬಟ್ಟೆ ತಗೊಳ್ಬೋದು. ನಾನಿವಾಗ ಈ ಪ್ಯಾಟರ್ನನ್ನು ಉಪಯೋಗಿಸ್ಕೊಂಡು ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೇನೆ. 2 ಪೀಸ್ ಬಟ್ಟೆಯನ್ನು ಫೋಲ್ಡೆಡ್ ಆಗಿ ತಗೊಂಡಿದ್ದೇನೆ. ನಂತರ ನಾವು ಪ್ಯಾಟರ್ನ ಅನುಸಾರವಾಗಿ ಮಾರ್ಕ್ ಮಾಡಬೇಕು. ಇದು ಆ್ಯಕ್ಚುಲಿ ಸ್ಟಿಚ್ಚಿಂಗಿಗೆ ಇರುವಂಥ ಮಾರ್ಕಿಂಗು. ಬೀಡೆಡ್ ಪಿನ್ನನ್ನು ಪ್ಯಾಟರ್ನ್ ಮತ್ತು ಬಟ್ಟೆಗೆ ಚುಚ್ಚಿ ಈ ಥರ ಮಾರ್ಕ್ ಮಾಡ್ಬೋದು. ಹಾಗಾಗಿ ಅದರಲ್ಲಿ ಪ್ಯಾಟರ್ನ್ ಮೂವ್ ಆಗುವ ಸಾಧ್ಯತೆ ಇರುವುದಿಲ್ಲ. ಇವಾಗ ನಾನು 2 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ತಗೊಳ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ 2 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡಿರುವ ಲೈನನ್ನು ಕಟ್ ಮಾಡಬೇಕು. ಇವಾಗ ನಮ್ಮಲ್ಲಿ 2 ಪೀಸಿದ್ದು ಲೆಗ್ ಪೋರ್ಷನ್ ರೆಡಿಯಾಗಿದೆ. ಇದೇ ರೀತಿ ನಾವು ಫೋಲ್ಡ್ ಮಾಡಿರುವ ಬಟ್ಟೆ ಮೇಲೆ ಬೆಲ್ಟಿನ ಪ್ಯಾಟರ್ನ್ ಇಟ್ಟು ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಇಲ್ಲಿ ನನ್ನಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಇಟ್ಕೊಳ್ತಾ ಇದ್ದೇನೆ. ಆಮೇಲೆ ಈ 2 ಬಟ್ಟೆಗಳನ್ನು ಸ್ಟಿಚ್ ಮಾಡುವಾಗ ಸೇರಿಸ್ಕೊಳ್ತೇನೆ. ಸಿಂಗಲ್ ಪೀಸ್ ಬೆಲ್ಟ್ ಇವಾಗ ರೆಡಿಯಾಗಿದೆ. ನಾನಿಲ್ಲಿ ಲಾಡಿಗೆ ಅಂಥೇಳಿ 45 ಇಂಚು ಉದ್ದ ಹಾಗೂ 3 ಇಂಚು ಅಗಲದ ಬಟ್ಟೆಯನ್ನು ತಗೊಂಡಿದ್ದೇನೆ. ಮೊದಲು ನಾವು ಇವಾಗ ಚೂಡಿದಾರದ ಪ್ಯಾಂಟನ್ನು ಸ್ಟಿಚ್ ಮಾಡುವ. ಆ್ಯಂಕಲ್ ಪೋರ್ಷನಲ್ಲಿ ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ನಾವು 2 ಸೈಡಿಗೂ ಸ್ಟಿಚ್ ಮಾಡಬೇಕು. ನೀವೇನಾದರೂ ಕ್ಯಾನ್ವಾಸ್ ಇದ್ದರೆ ಇದರ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಬೋದು. ಹಾಗಾಗಿ ಅದರ ಸ್ಟಿಫ್ನೆಸ್ಸು ತುಂಬ ಚೆನ್ನಾಗಿ ಬರ್ತದೆ. ಇದೇ ರೀತಿ 2 ಕಾಲುಗಳನ್ನು ಕೂಡ ಸ್ಟಿಚ್ ಮಾಡಿಕೊಡ್ಬೇಕು. ನಾನು 2 ಕಾಲಿನ ಕ್ರೋಶ್ ಪೋರ್ಷನನ್ನು ಜೊತೆಗೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೇನೆ. ಇದಕ್ಕೆ 2 ರಿಂದ 3 ಸ್ಟಿಚ್ ಮಾಡಿದರೆ ಚೆನ್ನಾಗಿರ್ತದೆ, ಗಟ್ಟಿನೂ ಬರ್ತದೆ. ಇವಾಗ 2 ಕಾಲುಗಳು ಜಾಯಿಂಟ್ ಆಯಿತು. ಅಂದರೆ ಕ್ರೋಶ್ ಪೋರ್ಷನನ್ನು ನಾನು ಸ್ಟಿಚ್ ಮಾಡಿಯಾಗಿದೆ.
ಇವಾಗ ವಿಡಿಯೋದಲ್ಲಿ ತೋರಿಸಿರುವಂತೆ ಅರೇಂಜ್ ಮಾಡಿಬಿಟ್ಟು ಆಮೇಲೆ 2 ಕಾಲುಗಳನ್ನು ಸ್ಟಿಚ್ ಮಾಡಬೇಕು. ಇಲ್ಲಿ ಕೂಡ 2ರಿಂದ 3 ಸ್ಟಿಚ್ಚು ಹಾಕೋದು ಅಗತ್ಯವಾಗಿದೆ. ಇವಾಗ ನಾವು ಕಾಲನ್ನು ಜೋಡಿಸಿ ಆಯಿತು. ಇನ್ನು ನಾವು ಸೊಂಟಪಟ್ಟಿ ಮತ್ತು ಪ್ಯಾಂಟನ್ನು ಜೋಡಿಸಬೇಕು. ಅದಕ್ಕಿಂತ ಮುಂಚೆ ನಾವು ಫ್ರಿಲ್ಲನ್ನು ಇಡಬೇಕು. ಮೊದಲು ಸೊಂಟಪಟ್ಟಿ ಹಾಗೂ ಪ್ಯಾಂಟಿನ ಪೋರ್ಷನನ್ನು ಹತ್ತಿರ ಇಟ್ಟು ನಾವು ಸೊಂಟಪಟ್ಟಿಯ ಅಗಲದಷ್ಟು ಆಗುವಷ್ಟು ಫ್ರಿಲ್ಲನ್ನು ಇಡ್ತಾ ಹೋಗಬೇಕು. ಬೀಡೆಡ್ ಪಿನ್ನ ಸಹಾಯದಿಂದ ನೀವು ಫ್ರಿಲ್ಲನ್ನು ಮಾಡಿ, ಇಲ್ಲಾಂದರೆ ಅದು ಓಪನ್ ಆಗಿ ಬಿಡ್ತದೆ. ಎದುರು ಬದಿ 2 ಸೈಡು ಹಾಗೆ ಹಿಂದುಗಡೆ 2 ಸೈಡು ಈ ಥರ ಫ್ರಿಲ್ ಮಾಡ್ತಾ ಹೋಗಿ. ಇವಾಗ ಮಾಡಿರುವ ಫ್ರಿಲ್ನ ಮೇಲೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ತಾ ಹೋಗುವಾಗ ನಿಧಾನ, ಯಾಕೆಂದರೆ ನಾವು ಬೀಡೆಡ್ ಪಿನ್ ಹಾಕಿರ್ತೇವೆ. ಒಂದೊಂದೇ ಬೀಡೆಡ್ ಪಿನ್ನನ್ನು ತೆಗಿತಾ ಸ್ಟಿಚ್ ಮಾಡ್ತಾ ಹೋಗಬೇಕು. ಇವಾಗ ನಾನಿಲ್ಲಿ ಫ್ರಿಲ್ಲನ್ನು ಸ್ಟಿಚ್ ಮಾಡಿ ಆಗಿದೆ. ನಾವಿನ್ನು ಲಾಡಿಯನ್ನು ಸ್ಟಿಚ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡಿದರೆ ಆಯಿತು. ನಾನಿವಾಗ ಸೊಂಟದ ಪಟ್ಟಿಯನ್ನು ತಗೊಂಡಿದ್ದೇನೆ. ಮೊದಲೇ ವಿಡಿಯೋದಲ್ಲಿ ಹೇಳಿರುವಂತೆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಜೋಡಿಸಿ ಆಗಿದೆ. ಇವಾಗ ನಾವು ಅದರ ಓಪನ್ ಸೈಡನ್ನು ತಗೊಂಡು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡುವಾಗ 2 ಇಂಚಿನಷ್ಟು ಕೇಸಿಂಗಿಗೆ ಅಂತ ಬಿಡಬೇಕು. ಆಮೇಲೆ ಇಲ್ಲಿ ಈ ಥರ ಓಪನ್ ಇರುವಂತಹ ಜಾಗವನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ಅದು ಓಪನ್ ಆಗುವ ಸಾಧ್ಯತೆ ಇರ್ತದೆ. ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರ್ತದೆ. 2 ಸೈಡು ಅದೇ ಥರ ಸ್ಟಿಚ್ ಮಾಡಿ. ನಂತರ ನಾವು ಕೇಸಿಂಗಿಗೆ ಬಿಟ್ಟಿರುವ ಜಾಗವನ್ನು ಈ ಥರ ಗ್ಯಾಪ್ ಬರುವ ಥರ ಹೊಲಿಬೇಕು. ಈ ಗ್ಯಾಪಲ್ಲಿ ನಾವು ಲಾಡಿಯನ್ನು ಸಿಕ್ಕಿಸಬೇಕಾಗ್ತದೆ. ಈಗ ಸೊಂಟದ ಪಟ್ಟಿಯನ್ನು ತಗೊಂಡು ಅದನ್ನು ಫೋಲ್ಡ್ ಮಾಡಿ ಸೆಂಟರಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಪ್ಯಾಂಟ್ ಪೋರ್ಷನಿಗೂ 2 ಸೈಡಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ತಾ ಇದ್ದೇನೆ. ಇವಾಗ ಮಾರ್ಕ್ ಮಾಡಿರುವಂತಹ ಸೊಂಟದ ಪಟ್ಟಿಯ ಪಾಯಿಂಟ್ ಆಮೇಲೆ ಪ್ಯಾಂಟಿನ ಪಾಯಿಂಟ್ ಅಲೈನ್ ಆಗುವ ಹಾಗೆ ನಾವು ಜೋಡಿಸಿರಬೇಕು. ಈ ಥರ ಮಾಡುವಾಗ ನಾವು ಬೀಡೆಡ್ ಪಿನ್ನನ್ನು ಬಳಸಲೇಬೇಕಾಗ್ತದೆ, ಇಲ್ಲಾಂದರೆ ಅದು ಮೂವ್ ಆಗ್ತದೆ. ಮೊದಲು ನಾವು ಸೊಂಟದ ಪಟ್ಟಿಯ ಒಳಗಡೆ ಪ್ಯಾಂಟಿನ ಪೋರ್ಷನನ್ನು ಈ ಥರ ಹಾಕಬೇಕಾಗ್ತದೆ. ನಾವು ಕಟ್ ಮಾಡಿರುವಂಥ ಮಾರ್ಕ್ಡ್ ಪಾಯಿಂಟ್ಸ್ ಸೊಂಟಪಟ್ಟಿ ಹಾಗೆ ಪ್ಯಾಂಟಿನ ಪೋರ್ಷನಲ್ಲಿ ಅಲೈನ್ ಆಗಿರೋದನ್ನು ಮರಿಬೇಡಿ. ಇವಾಗ ನಾನು ಸೊಂಟದ ಪಟ್ಟಿ ಹಾಗೂ ಕಾಲಿನ ಭಾಗವನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ. ಸುತ್ತಲೂ ಸ್ಟಿಚ್ ಮಾಡಬೇಕು. ಈ ಥರ ಸುತ್ತಲೂ ಸ್ಟಿಚ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಫ್ರಿಲ್ಲುಗಳು ನೀಟಾಗಿ ಸ್ಟಿಚ್ ಆಗದಿದ್ದರೆ ಚೆನ್ನಾಗಿ ಕಾಣೋದಿಲ್ಲ. ಇವಾಗ ನೋಡಿ, ನಮ್ಮ ಪ್ಯಾಂಟು ರೆಡಿಯಾಗಿದೆ. ಇಲ್ಲಿ ಕೊನೆಯ ಭಾಗ ಸೇಫ್ಟಿ ಪಿನ್ನನ್ನು ಲಾಡಿಗೆ ಸಿಕ್ಕಿಸಿ ಆಮೇಲೆ ಕೊಟ್ಟಿರುವಂಥ ಕೇಸಿಂಗಿಗೆ ತುರುಕಿಸಿದರೆ ನಮ್ಮ ಪ್ಯಾಂಟು ರೆಡಿಯಾಗಿದೆ. ಹೀಗೆ ಸುಲಭವಾಗಿ ಚೂಡಿದಾರ ಪ್ಯಾಂಟನ್ನು ನೀವು ಕೂಡ ಮನೆಯಲ್ಲಿ ಸ್ಟಿಚ್ ಮಾಡಬಹುದು. ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟ್ಯುಟೋರಿಯಲ್ ಜೊತೆ ಸಿಗೋಣ. ಅಲ್ಲಿಯವರೆಗೆ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.